ಹಾಯ್ ಹಲೋ ನಮಸ್ಕಾರ ಗುರು ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಮಾತಾಡ್ತಾ ಇದ್ದೀನಿ. ಗುರು, ಇವತ್ತಿನ ನಮ್ಮ ಪಯಣ ಎಲ್ಲಿಗೆ ಅಂತ ಅಂದರೆ, ಇಲ್ಲೇ ರಾಜಾಜಿನಗರದಲ್ಲಿ ಲೊಕೇಟ್ ಆಗಿರೋಂಥ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ತುಂಬ ದಿನ ಆಗೋಗಿತ್ತು ಅಲ್ಲಿಗೆ ಹೋಗ್ದೇನೆ. ಇವತ್ತು ಅದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೊಂದು ಇವತ್ತು ರಾಧಾಷ್ಟಮಿ ಬೇರೆ ಇದೆ. ಯಾವ ಥರ ಕ್ರೌಡ್ ಇರುತ್ತೆ ಏನೋ ಗೊತ್ತಿಲ್ಲ, ನೋಡ್ಬೇಕಲ್ಲ, ಹೋದರೆ ಗೊತ್ತಾಗುತ್ತೆ. ಬನ್ನಿ ಇಲ್ಲಿಂದ ಹೋಗೋಣ. ಇಲ್ಲಿಂದ ಒಂದು 20 ಮಿನಿಟ್ಸ್ ಏನೋ ಆಗ್ಬೋದು ಅಷ್ಟೇ. ಗುರು, ಇಸ್ಕಾನ್ ದೇವಸ್ಥಾನ ಇದನ್ನು ಫಸ್ಟು ನ್ಯೂಯಾರ್ಕಲ್ಲಿ ಸ್ಥಾಪನೆ ಮಾಡ್ತಾರೆ. ದಿ ವರ್ಲ್ಡ್ ಬಿಗ್ಗೆಸ್ಟ್ ಟೆಂಪಲ್ ಅಂತ ಕರೀತಾರೆ ಅದನ್ನು. ಸೊ ಇದನ್ನು ಸ್ಥಾಪನೆ ಮಾಡಿದವರು ಶ್ರೀ ಪ್ರಭುಪಾದರು 1966ರಲ್ಲಿ ಇದನ್ನು ಸ್ಥಾಪನೆ ಮಾಡುವಂಥದ್ದು. ನಂತರ ಅಕ್ಷಯ್ ಪಾತ್ರ ಯೋಜನೆ ಅಡಿ ಎಲ್ಲ ಕಡೆನೂ ರನ್ ಆಗುತ್ತೆ. ಬೆಂಗಳೂರಲ್ಲಿ ನೋಡೋದಾದರೆ 2 ಕಡೆ ಇದೆ ಗುರು. ಒಂದು ರಾಜಾಜಿನಗರದಲ್ಲಿರುವಂಥದ್ದು, ಇನ್ನೊಂದು ಉತ್ರಳ್ಳಿಲಿ ಏನಿದೆಯಲ್ಲ ವೈಕುಂಠಗಿರಿ, ಇಲ್ಲ ಅದೊಂದು ದೇವಸ್ಥಾನ. ಮುಂಬೈಯಲ್ಲಿರುವಂಥ ಇಸ್ಕಾನ್ ದೇವಸ್ಥಾನದವರು ಬೆಂಗಳೂರಲ್ಲಿರುವಂಥ ಇಸ್ಕಾನ್ ದೇವಸ್ಥಾನದ ಮೇಲೆ ಕೇಸ್ ಹಾಕಿರ್ತಾರೆ. ಸುಮಾರು ಒಂದು 24-25 ವರ್ಷ ಗುರು ಆ ಕೇಸ್ನ ಹಂಗೆ ಬಿಟ್ಟಿರ್ತಾರೆ. ಸೊ ಅದು ಇನ್ನೂ ಸರಿಯಾದ ತೀರ್ಪು ಬಂದಿರಲಿಲ್ಲ. ಸೊ ಇವಾಗ ರೀಸೆಂಟಾಗಿ ಒಂದು 3 to 4 months ಬ್ಯಾಕು ಅದು ಸುಪ್ರೀಂ ಕೋರ್ಟಿಂದ ಆದೇಶ ಆಗುತ್ತೆ. ಇದು ಯಾವುದೇ ರೀತಿ ಮುಂಬೈಗೆ ಸೇರಿದಂತಲ್ಲ, ಬೆಂಗಳೂರು ಒಡೆತನಕ್ಕೆ ಇರೋಂಥದ್ದು ಅಂತ. ಸೊ ಅದಾದಮೇಲೆ ಆ ಟ್ರಸ್ಟ್ ಅವರು ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡಿದರು. ಅದನ್ನು ನೀವು ನೋಡಿರ್ತೀರ ಅಂದ್ಕೊತೀನಿ. ಗುರು, ಬೆಂಗಳೂರಲ್ಲಿ ಸ್ಥಾಪನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 1999ರಲ್ಲಿ. ಸುಮಾರು ಅಲ್ಲಿಂದ ಇಲ್ಲಿಗೆ ಒಂದು 25 ವರ್ಷಗಳಾಗಿದೆ ಅಂತ ಅಂದ್ಕೊತೀನಿ. ಗುರು, ಶ್ರೀಕೃಷ್ಣ ಆವಾಗಿನ ಕಾಲದಲ್ಲಿ ಆಲ್ಮೋಸ್ಟ್ 126 ವರ್ಷ ಬದುಕಿದ್ರಂತೆ ಗುರು. ಇವಾಗಿನ ಜನ್ರೇಷನಲ್ಲಿ ಆ ಥರ ಎಲ್ಲ ಬದುಕೋಕ್ಕಾಗಲ್ಲ ಬಿಡಿ. 60 ಇಲ್ಲ 70ಕ್ಕೆ ಎಲ್ಲ ಡಮಾರ್ ಅಂದ್ಬಿಡ್ತಾರೆ. ಯಾಕಂದರೆ ತಿನ್ನೋ ಆಹಾರನೂ ಹಂಗೈತೆ, ಎಲ್ಲ ಬರೀ ಕೆಮಿಕಲೇ ಇವಾಗ ಆಲ್ಮೋಸ್ಟ್ ಇರೋದಿಲ್ಲ. ಗುರು, ಮುಂದೆ ಏನೋ ಆಗ್ತಿರೋ ಥರ ಐತಲ್ಲಪ್ಪ. ಇನ್ನೂ ರ್ಯಾಲಿ ಮಾಡ್ತಾವ್ರೆ. ಏನು ಗೊತ್ತಿರೋದು ರ್ಯಾಲಿದು? ಇವಾಗ ಯಾವ ಹೋರಾಟ ಮಾಡ್ತಾರಪ್ಪ ಇವರು? ಹೋರಾಟ ಅಲ್ಲ, ಅಷ್ಟಮಿ. ಗುರು, ಇವತ್ತು ರಾಧಾಷ್ಟಮಿ ಗುರು. ರಾಧಾಷ್ಟಮಿಗೆ ಇದು ರ್ಯಾಲಿ ಮಾಡ್ತಾ ಇರೋದು. ಏನು ಗುರು ಇಷ್ಟೊಂದು ಗಾಡಿಗಳು ಬಂದವೆ? ರಾಧಾಷ್ಟಮಿಗೆ ಈ ಥರ ಎಲ್ಲ ಮಾಡ್ತಾರಾ ಗುರು? ಕೃಷ್ಣ ಜನ್ಮಾಷ್ಟಮಿಗೂ ಈ ಥರ ಮಾಡಿಲ್ವಲ್ಲ ಗುರು? ತುಳುನಾಡಿನವರ ತುಳುನಾಡು ಅಂತ ಐತೆ. ಇಷ್ಟೊಂದು ಜನನ ಇನ್ನೂ ಮುಂದೆ ಐತೆ ಗುರು. ಇನ್ನೂ ಬೇಜಾನ್ ಜನ ಇರೋಂಗೆ ಅವರೇ ಮುಂದೆ. ಎಂತೆಂಥ ಕಾರಲ್ಲಿ ಬಂದವ್ರು ನೋಡಿ ಗುರು. ಫುಲ್ಲು ಉದ್ದಕ್ಕೆ ಹಾಕೋಬಿಟ್ಟಾರ ಅವರೇನೆ. ಫುಲ್ ರೋಡೆಲ್ಲ ಅವ್ರದ್ದೇ ಮಾಡ್ಕೊಬಿಟ್ಟಾರಪ್ಪ. ಅಯ್ಯಯ್ಯೋ. ಅಲ್ಲಿಂದ ಇಲ್ಲಿವರೆಗೂ ಬಂದವ್ರು ನೋಡಿ ಗುರು. ಎಲ್ಲ ಅವ್ರ ಕಡೆಯವರೇ ಅವರೇ. ಇವತ್ತು ರಾಧಾಷ್ಟಮಿ ಸ್ಪೆಷಲ್ಗೆ, ಕೃಷ್ಣ ಜನ್ಮಾಷ್ಟಮಿಲಿ ಈ ಥರ ಹಾಕಿದ್ದು ನಾನು ನೋಡಿಲ್ಲ ಗುರು. ಆ ರೇಂಜಿಗೆ ತುಂಬ್ಕೊಂಡವ್ರೆ ಗುರು. ಮಹಾಲಕ್ಷ್ಮಿ ಲೇಔಟ್ಗೆ ಎಂಟ್ರಿ ಆಗಿದ್ದೀವಿ. ಸೊ ನಿಮಗೇನಿಲ್ಲ ಲೆಫ್ಟಲ್ಲಿ ಕಾಣ್ತಿದೆಯಲ್ಲ, ಇದೆ ಇಸ್ಕಾನ್ ದೇವಸ್ಥಾನ. ಕುದುರೆಗಳಿಗೆ ಹೋಗೋವಂಥ ಜಾಗ. ಬನ್ನಿ ಒಳಗಡೆ ಹೋಗೋಣ. ಮಾರ್ನಿಂಗ್ ಟೈಮ್ ಗುರು. ಆಲ್ರೆಡಿ ಇವಾಗ 7:15 ಓಪನ್ ಆಗಿದೆ ಅಂದ್ಕೊತೀನಿ ದೇವಸ್ಥಾನ. 7:15 ಕರೆಕ್ಟಾಗಿ ಓಪನ್ ಮಾಡ್ತಾರೆ. ಇಲ್ಲಿ ಪಾರ್ಕಿಂಗ್ ತಗೊಳಕ್ಕೂ ಯಾರೂ ಇಲ್ಲ, ಬರೋ ಟೈಮ್ ಕೊಡಬೇಕು ಅನಿಸುತ್ತೆ. ಇರಲಿ ಬನ್ನಿ. 7:15ಗೆ ಓಪನ್ ಮಾಡೋಂಥ ದೇವಸ್ಥಾನ. ಬಟ್ ನಿಮ್ಗೆ ಯಾವ ರೀತಿ ಓಪನ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಇವತ್ತು. ನೋಡಿ, ಆಲ್ಮೋಸ್ಟ್ ಗಾಡಿಗಳು ನಿಂತಿದೆ. ನಾರ್ಮಲ್ ಟೈಮಲ್ಲಿ ಇಷ್ಟೊಂದು ಗಾಡಿಗಳೇ ಇರೋಲ್ಲ ಗುರು, ಫ್ರೀಯಾಗಿರುತ್ತೆ. ಇವತ್ತೇ ಇಷ್ಟೊಂದು ಗಾಡಿಗಳಿರೋದು ನೋಡ್ತಾ ಇದ್ದೀನಿ, ಅದು ಮಾರ್ನಿಂಗ್ ಟೈಮಲ್ಲಿ. ಬನ್ನಿ ಗಾಡಿ ಹಾಕೋಣ. ಇಸ್ಕಾನ್ ದೇವಸ್ಥಾನ ಡೆವಲಪ್ ಮಾಡ್ತವ್ರೆ ನೋಡಿ ಇಲ್ಲಿ. ಈ ಕಡೆ ಎಲ್ಲ ಫಸ್ಟ್ ಈ ಕಡೆ ಚಪ್ಪಲಿ ಸ್ಟ್ಯಾಂಡ್ ಇತ್ತು, ಈ ಕಡೆ ಹಿಂಗಿಂದ ಬಳಸ್ಕೊಂಡು ಹೋಗಬೇಕಿತ್ತು. ಇವಾಗ ಆ ಥರ ಏನಿಲ್ಲ, ಅಲ್ಲೇ ಡೈರೆಕ್ಟ್ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಅಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡು ಇದೆ, ಡೈರೆಕ್ಟ್ ಎಂಟ್ರಿ ಆ ಕಡೆಯಿಂದನೇ ಹೋಗ್ಬೋದು. ಪಾರ್ಕಿಂಗ್ ಮಾಡೋರು ಮಾತ್ರ ಈ ಕಡೆ ಬರಬೇಕಾಗುತ್ತೆ. ಫೈನಲಿ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಇಸ್ಕಾನ್ ದೇವಸ್ಥಾನದ ಎಂಟ್ರೆನ್ಸ್ ಇದು. ಇಲ್ಲಿ ನೋಡೋದಕ್ಕೆ ಚಿಕ್ಕದಾಗಿ ಕಾಣುತ್ತೆ ಗುರು. ಆಚೆಯಿಂದ ನೋಡಿದ್ರೆ ಮಾತ್ರ ಒಂಥರ ಟಾಪ್ ಇರುತ್ತೆ, ಸಕ್ಕತ್ತಾಗಿ ಕಾಣುತ್ತೆ ಒಂಥರ. ಬಟ್ ನೈಟ್ ಹೊತ್ತು ಬಂದಾಗ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಗುರು. ನಿಮಗೆ ಎಂಟ್ರಿ ಹಾಕಿದಂಗೆ ಫಸ್ಟು ನರಸಿಂಹಸ್ವಾಮಿ ಮತ್ತು ಶ್ರೀನಿವಾಸ ದೇವರು ಇರುತ್ತೆ. ಸೊ ಇದು ಮಾರ್ನಿಂಗ್ ಟೈಮಲ್ಲಿ ಬೇಗನೆ ಓಪನ್ ಮಾಡಲ್ಲ. ಫಸ್ಟು ಮೇನ್ ಗರ್ಭಗುಡಿ ಓಪನ್ ಮಾಡಿನೇ
ಆಮೇಲೆ ನಿಮಗೆ ಇದನ್ನು ಓಪನ್ ಮಾಡೋದು. ಇದೇ ದೇವಸ್ಥಾನ. ಸೊ ಡೈರೆಕ್ಟ್ ಎಂಟ್ರಿ ಇದೆ ನೋಡಿ. ಗುರು ಆಲ್ರೆಡಿ ಸ್ಟಾರ್ಟ್ ಆಗಿರೋ ಥರ ಕಾಣುತ್ತೆ. ಒಳಗಡೆ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಬೇರೆ ಇಲ್ಲ. ನೋಡೋಣ ಬನ್ನಿ, ಆದಷ್ಟು ವೀಡಿಯೋ ಮಾಡ್ತೀನಿ. ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಯಾವ ರೀತಿ ಓಪನ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ. ಬನ್ನಿ ಒಳಗಡೆ ಹೋಗೋಣ. ಗುರು, ನಾನು ನಿಮ್ಗೆ ಆವಾಗಲೇ ಹೇಳಿದೆ ಅಲ್ವಾ, ಈ ಇಸ್ಕಾನ್ ಫೌಂಡರ್ ಶ್ರೀ ಪ್ರಭುಪಾದ ಅವರು ಇವರೇ ನೋಡಿ. ಅದು ಯಾವುದೊಂದು ಮೂರ್ತಿ ಕೂಡ ಇಟ್ಟಿದ್ದಾರೆ. ಗೈಸ್ ನೋಡಿದ್ರಲ್ಲ ಮಾರ್ನಿಂಗ್ ಟೈಮಲ್ಲಿ ಇಸ್ಕಾನ್ ಯಾವ ರೀತಿ ಇರುತ್ತೆ ಅಂತ. ಇವತ್ತು ರಾಧಾಷ್ಟಮಿ ಆಗಿರೋದಕ್ಕೇ ಇಷ್ಟೊಂದು ಜನ ಇದ್ದಾರೆ. ಬಟ್ ಇಷ್ಟು ಜನ ಇರ್ತಾ ಇರಲಿಲ್ಲ, ಆರಾಮಾಗಿ ನಾರ್ಮಲ್ ಆಗಿರ್ತಾಯಿತ್ತು. ಇವತ್ತೇ ಫುಲ್ಲು ರಶ್ ಇದೆ. ಕೃಷ್ಣಾಷ್ಟಮಿ ಬಿಟ್ಟರೆ ರಾಧಾಷ್ಟಮಿಗೆ ಇಷ್ಟೊಂದು ಜನ ಇರೋದು ನಾನು ನೋಡ್ತಾ ಇರೋದು. ನಾನು ಬಂದಾಗ 7:15, ಇವಾಗ ನೋಡಿದ್ರೆ 9 ಗಂಟೆ ಆಗಿದೆ ಗುರು. ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಇಲ್ಲಿಗೆ ಬಂದರೆ. ನೋಡಿ, ಯಾವಾಗಲೇ ಪಾರ್ಕಿಂಗ್ ಯಾರು ಕಲೆಕ್ಟ್ ಮಾಡ್ತಾ ಇರಲಿಲ್ಲ, ಇವಾಗ ಕಲೆಕ್ಟ್ ಮಾಡ್ತಾವ್ರೆ. ಈಗ ಕೊಟ್ಬಿಟ್ಟು ಹೋಗ್ಬೇಕು ಇವಾಗ. ಗೈಸ್ ಫೈನಲಿ ದರ್ಶನ ಮಾಡಿದ್ದಾಯಿತು. ಸೊ ಇವಾಗ ಹೊಡ್ತಾ ಇದ್ದೀನಿ. ಏನಂತಂದರೆ ನನಗೆ ಖುಷಿಯಾಗಲಿ ಬೇಜಾರಾಗಲಿ ಇಲ್ಲ, ಏನೇ ಒಂದು ಡಿಸಿಷನ್ ತೊಗೋಬೇಕು ಅಂದರೆ ನಾನು ಇಲ್ಲಿಗೆ ಬರ್ತೀನಿ. ಯಾಕೆ ಅಂತಂದರೆ ಇಲ್ಲಿಗೆ ಬಂದೋದ್ಮೇಲೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಕೊಡುತ್ತೆ. ಆ್ಯಂಡ್ ಮೈಂಡ್ ಕೂಡ ಪೀಸ್ಫುಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬರ್ತೀನಿ. ಗೈಸ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಹಾಕಿದ್ದೀನಿ, ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್ ಬಾಯ್.